ಮಾನವ ಸಂದೇಶ ಸಾರಿದ ಕುವೆಂಪು ಅವರ ಚಿಂತನೆಗಳ ಪ್ರಸ್ತುತತೆ ಇಂದಿನ ಯುವ ಪೀಳಿಗೆಗೆ ಬೇಕಾಗಿದೆ. ಜಗದ ಕವಿ, ಯುಗದ ಕವಿ ಕುವೆಂಪು ಅವರ ಹುಟ್ಟುಹಬ್ಬದ ಶುಭಾಶಯಗಳೊಂದಿಗೆ ಓ ನನ್ನ ಚೇತನ ಆಗು ನೀ ಅನಿಕೇತನ, ನೇಗಿಲ ಹಿಡಿದು ಹೊಲದಲ್ಲಿ ಹಾಡುತ್ತಾ ಉಳುವ ಯೋಗಿಯ ನೋಡಲ್ಲಿ ಎಂಬ ಇಡೀ ದೇಶಕ್ಕೆ ತನ್ನ ಕವಿತೆಗಳನ್ನು ನೀಡಿದಂತಹ ಕುಪ್ಪಳ್ಳಿ ವೆಂಕಟಪ್ಪನವರ ಕುವೆಂಪು ಅವರ ಜನ್ಮ ದಿನಾಚರಣೆಯನ್ನು ಸರ್ಕಾರದ ಕಾರ್ಯಕ್ರಮ ಅಂತೇಳಿ ಒಂದು ಆಚರಣೆ ಮಾಡ್ತಾಯಿದ್ದಾರೆ. ಆ ಆಚರಣೆಗೆ ಮಾತ್ರ ಸೀಮಿತವಾಗಿದ್ದರೆ ಸರಿಯಾಗಲ್ಲ. ಈ ಒಂದು ಕುವೆಂಪು ಅವರ ತತ್ವ ಸಿದ್ಧಾಂತ, ಅವರು ವಿಶ್ವಕ್ಕೆ ಸಾರಿದಂತಹ ಈ ಕವಿತೆಗಳು ಇಂದಿನ ಮಕ್ಕಳಿಗೆ ಅನುಸರಿಸಬೇಕಾಗಿದೆ, ಅವರು ಅಳವಡಿಸಿಕೊಳ್ಳಬೇಕಾದ ಪರಿಸ್ಥಿತಿ ಇದೆ. ಯಾಕಂದರೆ ಈ ಒಂದು ಕುವೆಂಪು ಅವರ ಏನು ತತ್ವ ಸಿದ್ಧಾಂತ ಇದೆ ಅದು ಇವತ್ತು ಪಾಲನೆ ಆಗ್ತಾಯಿಲ್ಲ ಅಂತ ನಾವು ಆರೋಪ ಮಾಡ್ತಾಯಿದ್ದೀವಿ. ಇವತ್ತು ನೆಪ ಮಾತ್ರಕ್ಕೆ ಇವತ್ತು ಕುವೆಂಪು ಅವರು ಹುಟ್ಟಿದೂರು, ಅವ್ರು ಕುಪ್ಪಳ್ಳಿಗೆ ಹೋಗ್ತಾರೆ, ಅಲ್ಲೇನೋ ಅವರ ಹೊನೆ ಅದು ಇದು ಅಂತ ನೋಡ್ತಾರೆ. ಆದರೆ ಅವರ ಸ್ಮಾರಕಗಳು, ಅವರ ಕವಿತೆಗಳನ್ನು ಇವತ್ತು ಎಲ್ಲ ದೇಶಾದ್ಯಂತ ಎಲ್ಲ ಜಿಲ್ಲಾಡಳಿತ, ತಾಲೂಕಾಡಳಿತಗಳಲ್ಲಿ ಅವರ ಕೃತಿಗಳನ್ನು ಬಿಡುಗಡೆ ಮಾಡಬೇಕಾದಂತಹ ಇವತ್ತು ಅನಿವಾರ್ಯ ಇದೆ. ಯಾಕಂದರೆ ಇವತ್ತು ಉಳುವ ಯೋಗಿಯ ನೋಡಿಲ್ಲಂತೆ ಅವರ ಈ ಒಂದು ರೈತ ಗೀತೆ ಏನಿದೆ, ಇವತ್ತು ಅಳುವ ಯೋಗಿಯ ನೋಡಿಲ್ಲಿ ಅಂತ ಹೇಳೋ ಮಟ್ಟಕ್ಕೆ ಇವತ್ತಾಗಿದೆ. ಕೃಷಿ ಕ್ಷೇತ್ರ ಬಹುರಾಷ್ಟ್ರೀಯ ಕಂಪನಿಗಳ ಕಪಿಮುಷ್ಟಿಗೆ ಸಿಲುಕಿ ಸರ್ಕಾರಗಳು, ನಮ್ಮನ್ನು ಆಳುವ ಸರ್ಕಾರಗಳು ಕೃಷಿ ಕ್ಷೇತ್ರವನ್ನು ಸಂಪೂರ್ಣವಾಗಿ ನಾಶ ಮಾಡ್ತಾಯಿದೆ. ಕೂಲಿ ಕಾರ್ಮಿಕರಿಗೆ ಏನು ನಾವು ಉಚಿತವಾಗಿ 5 ಭಾಗ್ಯ ಕೊಟ್ಟಿದ್ದೀವಿ ಅಂತ ಹೇಳ್ಬಿಟ್ಟು ಶಿಕ್ಷಣ, ಆರೋಗ್ಯವನ್ನು ಸಂಪೂರ್ಣವಾಗಿ ಕಸಿತಾ ಇದೆ. ಬಡ ಮಕ್ಕಳ ಗ್ರಾಮೀಣ ಪ್ರದೇಶಗಳಲ್ಲಿ ಅಕ್ರಮ ಮದ್ಯ ಮಾರಾಟ ಮಾಡುವ ಮುಖಾಂತರ ಅವರ ಕೂಲಿ ನಾಲಿ ಹಣವನ್ನು ಮತ್ತು ಅವರ ಮಾಂಗಲ್ಯವನ್ನು ಕಸೀತಾ ಇದೆ. ಇವತ್ತು ಚುನಾವಣೆ ಬಂದರೆ ಸಾಕು, ಯುವ ಜನತೆಯನ್ನು ಕೂಲಿ ಕಾರ್ಮಿಕರನ್ನು ನಾಶ ಮಾಡುವಂಥ ಹಣ ಎಂಡ ಕೊಡ್ತೀವಿ. ಒಂದು ಓಟಿಗೆ 500 ರೂಪಾಯಿ ಕೊಡ್ತಾರೆ ಅಂತ ಇಟ್ಕೊಳ್ಳಿ. ಆದರೆ ಒಂದು ಕತ್ತೆ ಹಾಲು ಬೆಲೆ 500 ರೂಪಾಯಿ, 5,000 ಗಂಟೆ ಹೋಗ್ತದೆ. ಯಾವ ಮಟ್ಟಕ್ಕೆ ನಾವು ಹೋಗ್ತಾಯಿದ್ದೀವಿ? ಇವತ್ತು ನಮ್ಮ ಇಡೀ ದೇಶಕ್ಕೆ ವಿಶ್ವ ಒಂದು ಸಂದೇಶವನ್ನು ಸಾರಿದಂತಹ ಕುವೆಂಪು ಅವರು ಪದ್ಮವಿಭೂಷಣ, ರಾಷ್ಟ್ರಕವಿ, ಯುಗದ ಕವಿ ಅಂತೇಳಿ ಏನು ಕರೀತಾ ಇದ್ದೀವಿ, ಆ ಒಂದು ಕುಪ್ಪಳ್ಳಿ ವೆಂಕಟಪ್ಪನವರ ಕುವೆಂಪು ಅವರ ಈ ಜನ್ಮ ದಿನಾಚರಣೆಯ ಶುಭಾಶಯಗಳೊಂದಿಗೆ ಮತ್ತೊಮ್ಮೆ ಯುವಜನತೆ ಇವತ್ತು ಹಾದಿ ತಪ್ತಾ ಇದ್ದಾರೆ. ಇವತ್ತು ಶಿಕ್ಷಣ ಎಂಬುದು ಬಹುರಾಷ್ಟ್ರೀಯ ಕಂಪನಿಗಳ, ಕಾರ್ಪೊರೇಟ್ ಕಂಪನಿಗಳ ಕಪಿಮುಷ್ಟಿಯಲ್ಲಿರೋದ್ರಿಂದ ಇವತ್ತು ಬಾಳಿ ಬದುಕಬೇಕಾಗಿದ್ದಂಥ, ಭವಿಷ್ಯವನ್ನು ರೂಪಿಸಿಕೊಳ್ಳಬೇಕಾದಂಥ, ತಂದೆ ತಾಯಿಗಳ ಒಂದು ಆಸೆಯನ್ನು ಈಡೇರಿಸಬೇಕಾದಂಥ ಯುವಜನತೆ ಗಾಂಜಾ, ಅಫೀಮು, ಕೊಲೆ, ದರೋಡೆಗಳಲ್ಲಿ ಭಾಗಿಯಾಗ್ತಾ ಇದ್ದಾರೆ. ಇವತ್ತು ನಮ್ಮ ಯುಗದ ಕವಿ, ಜಗದ ಕವಿ ಕುವೆಂಪು ಅವರ ಸಾರಿದಂತಹ ಕೃತಿಗಳು, ತತ್ವ ಸಿದ್ಧಾಂತಗಳನ್ನು ಕಡ್ಡಾಯವಾಗಿ ಯುವಕರು ಮನಸ್ಸಿನಲ್ಲಿ ಮಾಡುವ ಮುಖಾಂತರ ಈ ಒಂದು ತತ್ವ ಸಿದ್ಧಾಂತಗಳನ್ನು ತಮ್ಮ ಭವಿಷ್ಯವನ್ನು ಅವರು ಅಳವಡಿಸಿಕೊಳ್ಳಬೇಕು. ರಾಜಕಾರಣಿಗಳಿಗೆ ಕುವೆಂಪು ಅವರ ತತ್ವ ಸಿದ್ಧಾಂತ ಆದರ್ಶವಾಗಬೇಕು. ಚುನಾವಣೆ ಬಂದಾಗ ಯುವಕರನ್ನು, ಗ್ರಾಮೀಣ ಪ್ರದೇಶದ ರೈತ ಮಹಿಳೆಯರನ್ನು, ಕೂಲಿ ಕಾರ್ಮಿಕರನ್ನು ಏನು ನಾವು ನಿಮಗೆ ಸಿಂಗಪುರ್ ತೋರಿಸ್ತೀವಿ, ಅದು ತೋರಿಸ್ತೀವಿ ಅಂತೇಳಿ ಅವರ ನಾಶ ಮಾಡೋದನ್ನು ಬಿಡಬೇಕು. ಮತ್ತೊಮ್ಮೆ ಕರ್ನಾಟಕ ರಾಜ್ಯ ರೈತ ಸಂಘ ಮತ್ತು ಹಸಿರು ಸೇನೆ ವತಿಯಿಂದ ಯುಗದ ಕವಿ, ಜಗದ ಕವಿ, ಇಡೀ ದೇಶಕ್ಕೆ ವಿಶ್ವ ಮಾನವ ಸಂದೇಶವನ್ನು ಸಾರಿದಂತಹ ಕುವೆಂಪು ಅವರಿಗೆ ಜನ್ಮ ದಿನಾಚರಣೆಯ ಶುಭಾಶಯಗಳೊಂದಿಗೆ ರೈತ ಕೂಲಿ ಕಾರ್ಮಿಕರ ಪರಿಶ್ರಮ ಉಳಿಯಲಿ, ಉಳುವ ಯೋಗಿಯ ನೋಡಿಲ್ಲಿ ಅಂಥೇಳಿ ಏನು ಇವತ್ತು ರೈತ ಗೀತೆ ಆಡಿದರೆ, ಆ ಒಂದು ಹಾಡಿಗೆ, ಅವರ ಕೃತಿಗೆ, ಅವರ ಹಾಡಿಗೆ ಒಂದು ಬೆಲೆ ಸಿಗಲಿ. ಮತ್ತು ಓ ನನ್ನ ಚೇತನ ಆಗು ನೀ ಅನಿಕೇತನ ಅಂಥೇಳಿ ಅವರ 101 ಕೃತಿಗಳು, ಹಾಡುಗಳೇನಿದೆ ಅದು ಇವತ್ತಿನ ಯುವ ಜನತರ ಒಂದು ಭವಿಷ್ಯಕ್ಕೆ ನಾಂದಿಯಾಗಲಿ ಅಂತೇಳಿ ಮತ್ತೊಮ್ಮೆ ಕುವೆಂಪು ಅವರಿಗೆ ಜನ್ಮದಿನ ಶುಭಾಶಯಗಳನ್ನು ತಿಳಿಸ್ತಾರೆ.